ಎಲ್ಲರಿಗೂ ನಮಸ್ಕಾರ. ಶ್ರೀಲಿಂಗ ಪದದ ಅರ್ಥ. ಶ್ರೀಲಿಂಗ ಫಿಮೇಲ್ ಅಂದರೆ ಅದ ಪದದ ಅರ್ಥ ಮತ್ತು ಉದಾಹರಣೆಯನ್ನು ನೋಡೋಣ. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥವು ಹೊಳೆಯುವುದು 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 ಅದು ಸ್ತ್ರೀಲಿಂಗವೆನಿಸುವುದು. ಇನ್ನೊಂದು ಸತಿ ಓದೋಣ. ಸ್ತ್ರೀಲಿಂಗ ಪದದ ಅರ್ಥ. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥವು ಹೊಳೆಯುವುದು ಅದು ಸ್ತ್ರೀಲಿಂಗವೆನಿಸುವುದು. ಉದಾಹರಣೆ: ರಾಣಿ, ಹುಡುಗಿ, ಪಾರ್ವತಿ, ತಾಯಿ, ಅಕ್ಕ, ಮುದುಕಿ, ಸೀತಾ, ಲಕ್ಷ್ಮಿ, ಕಲಾವಿದೆ, ಬುದ್ಧಿವಂತೆ, ದೊಡ್ಡವಳು, ಕುಳ್ಳಿ, ಅಜ್ಜ, ದೊಡ್ಡಮ್ಮ, ದಾಸಿ, ತಂಗಿ, ಶಿಕ್ಷಕಿ, ಮಾತೆ, ಭಾರತಾಂಬೆ, ಜನನಿ. ಇದು ಸ್ತ್ರೀಲಿಂಗ ಪದದ ಅರ್ಥ. ನಂತರ ಪುಲ್ಲಿಂಗ ಅಂದರೆ ಏನು ಮತ್ತು ಅದರ ಒಂದು ಉದಾಹರಣೆಗಳನ್ನು ನೋಡೋಣ. ಪುಲ್ಲಿಂಗ ಪದದ ಅರ್ಥ. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವು ಮನಸ್ಸಿಗೆ ಹೊಳೆಯುವುದು ಅದು ಪುಲ್ಲಿಂಗವೆನಿಸುವುದು. ಪುಲ್ಲಿಂಗ ಅಂದರೆ ಯಾವ ಒಂದು ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವನ್ನು ಕೊಡುತ್ತದೆಯೋ ಅದನ್ನು ನಾವು ಪುಲ್ಲಿಂಗ ಅಂತ ಕರಿತೀವಿ. ಮೇಲ್. ಉದಾಹರಣೆ: ರಾಜ, ಹುಡುಗ, ತಂದೆ, ಸಹೋದರ, ಅಣ್ಣ, ತಮ್ಮ, ಮುದುಕ, ಮನುಷ್ಯ, ಚಿಕ್ಕಪ್ಪ, ದೊಡ್ಡಪ್ಪ, ಕವಿ, ಅಜ್ಜ, ತಾತ, ಕಲೆಗಾರ, ಬುದ್ಧಿವಂತ, ಕಳ್ಳ, ದಾಸ, ಜನಕ. ಈ ಒಂದು ಏನು ಹೇಳಿದ್ದೀನಿ ಅದು ಪುಲ್ಲಿಂಗ ಆಗುತ್ತೆ. ನಂತರ ನಪುಂಸಕಲಿಂಗ. ಅದು ಅಂದರೆ ಏನು? ನಪುಂಸಕ ಅಂದರೆ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ನೋಡಿದ ತಕ್ಷಣ ನಮಗೆ ಕಂಡುಹಿಡಿಯೋಕ್ಕೆ ಆಗಲ್ಲ. ಸೊ ಅದನ್ನು ನಾವು ನಪುಂಸಕ ಅಂತ ಕರಿತೀವಿ. ಇವಾಗ ನಾಯಿನ ನೋಡಿದ ತಕ್ಷಣ ನಮಗೆ ಗೊತ್ತಾಗಲ್ಲ ಅದು ಮೇಲ ಫಿಮೇಲ ಅಂತ. ಕ್ಯಾಟ್, ಬೆಕ್ಕೂ ಅಷ್ಟೇ, ಅದು ನೋಡಿದ ತಕ್ಷಣ ಗೊತ್ತಾಗಲ್ಲ ಅದು ಮೇಲ ಫಿಮೇಲ ಅಂತ. ಸೊ ಅಂತಹದನ್ನು ನಾವು ನಪುಂಸಕಲಿಂಗ ಅಂತ ಕರಿತೀವಿ. ನಪುಂಸಕಲಿಂಗ. ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಅಲ್ಲದ ಹೆಂಗಸು ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದು ಅದು ನಪುಂಸಕಲಿಂಗವೆನಿಸುವುದು. ಅರ್ಥ ಆಯ್ತಲ್ಲ? ಯಾವ ಶಬ್ದವನ್ನು ನಾವು ಪ್ರಯೋಗ ಮಾಡಿದಾಗ ಅದು ಗಂಡಸೂ ಅಲ್ಲ ಹೆಂಗಸೂ ಅಲ್ಲ ಅಂತ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಹೊಳೆಯುತ್ತಲ್ವ ಅದು ನಾವು ನಪುಂಸಕಲಿಂಗ ಅಂತ ಕರಿತೀವಿ. ಉದಾಹರಣೆ: ಜನ, ನೆಲ, ಹೊಲ, ಹೂ, ಕಾಯಿ, ಹಣ್ಣು, ಬಳ್ಳಿ, ಹಲಗೆ, ಪುಸ್ತಕ. ನೀವಿಲ್ಲಿ ಬೆಕ್ಕು, ನಾಯಿ ಅದನ್ನು ಸಹ ನೀವು ಬರಿಬೋದಾಗುತ್ತೆ. ಬಂಗಾರ, ಮೇಜು, ಪಕ್ಷಿ, ಮರ, ತೋಟ, ತಾಮ್ರ. ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಬೆಕ್ಕು, ನಾಯಿ. ನೀವು ಪ್ರಾಣಿಗಳ ಹೆಸರನ್ನು ಮತ್ತು ಪಕ್ಷಿಗಳ ಹೆಸರನ್ನು ನೀವು ಇಲ್ಲಿ
ಬರಿಬೋದಾಗುತ್ತೆ. ಮಗು, ಚಿಕ್ಕ ಮಗು ಇದ್ದಾಗ ಗೊತ್ತಾಗಲ್ಲ ಅದು ಮೇಲ ಫೀಮೇಲ್ ಅಂತ, ಅದನ್ನು ಸಹ ನೀವು ಬರಿಬೋದಾಗುತ್ತೆ.